ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಪಾರ್ಟ್ 1. ನಿಮಗೆ ಗೊತ್ತಿಲ್ಲದೆ ಈ ಕೆಲವೊಂದು ಮಿಸ್ಟೇಕ್ಸ್ನ ನೀವು ಮಾಡ್ತಾ ಇರ್ತೀರ. ಇದರಿಂದ ನಿಮ್ಮ ಸ್ಕಿನ್ ಹಾಳಾಗ್ತಾ ಇರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಿಸ್ಟೇಕ್ಸ್ ನಂಬರ್ 1. ಫಸ್ಟ್ ಮಿಸ್ಟೇಕ್ ಏನಂದರೆ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡೋದು. ಆನೆಸ್ಟ್ಲಿ ದಿಸ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ನೋ ಮ್ಯಾಟರ್ ನೀವೇನು ಸ್ಕಿನ್ ಕೇರ್ ಯೂಸ್ ಮಾಡಿದರೂ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲಿಲ್ಲ ಅಂದರೆ ಎವ್ರಿಥಿಂಗ್ ಈಸ್ ವೇಸ್ಟ್. ಯಾಕಂದರೆ ನೀವು ಈವನ್ ಇಂಡೋರ್ಸಲ್ಲಿದ್ದರೂ ಕೂಡ UV ರೀಚ್ ಆಗುತ್ತೆ. ಸೊ ಇಂಡೋರ್ಸ್ ಇರಲಿ ಔಟ್ಡೋರ್ಸ್ ಇರಲಿ, ಯಾವಾಗಲೂ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದರೆ ನೀವು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿದ್ರೆ ಸ್ಕಿನ್ ಡೆಫಿನೆಟ್ಲಿ ಡ್ಯಾಮೇಜ್ ಆಗೇ ಆಗುತ್ತೆ. ಸೆಕೆಂಡ್ ಮಿಸ್ಟೇಕ್ಸ್ ಏನಂದರೆ ಯೂಸಿಂಗ್ ಟೂ ಮೆನಿ ಪ್ರಾಡಕ್ಟ್ಸ್. ಮೋರ್ ಪ್ರಾಡಕ್ಟ್ಸ್ ಇಸ್ ಈಕ್ವಲ್ ಟು ಬೆಟರ್ ಸ್ಕಿನ್ ಅಂತ ಅಲ್ಲ. ಇಟ್ ಕ್ಯಾನ್ ಆ್ಯಕ್ಚುಲಿ ಕಾಸ್ ಬ್ರೇಕ್ಔಟ್ಸ್ ಆ್ಯಂಡ್ ಇರಿಟೇಷನ್. ಲೇಯರ್ ಮೇಲೆ ಲೇಯರ್ ಅಪ್ಲೈ ಮಾಡಿದ್ರೆ ಸ್ಕಿನ್ಗೆ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಸಿಂಪಲ್ ರೂಟೀನ್ ಆಲ್ವೇಸ್ ವರ್ಕ್ಸ್ ಬೆಟರ್. ನಾನು ಕೂಡ ಮುಂಚೆ ಇದೇ ಮಿಸ್ಟೇಕ್ಸ್ ಮಾಡ್ತಿದ್ದೆ, ಬಟ್ ಇವಾಗ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಈ ಮಿಸ್ಟೇಕ್ಸ್ನ ಮಾಡಬೇಡಿ. ಲೆಸ್ ಈಸ್ ಮೋರ್ ಗಾಯ್ಸ್, ಆಲ್ವೇಸ್ ರಿಮೆಂಬರ್ ದಟ್. ಮಿಸ್ಟೇಕ್ ನಂಬರ್ 3. ಮೇಕಪ್ನ ರಿಮೂವ್ ಮಾಡದೆ ಹಾಗೆ ಮಲ್ಕೊಳ್ಳೋದು. ತುಂಬ ಜನ ಹೊರಗಡೆಯಿಂದ ಬಂದಾಗ ಟಯರ್ಡ್ ಆಗಿರ್ತಾರೆ ಅಂತ ಹಾಗೆ ಮಲ್ಕೋತಾರೆ. ಬಟ್ ಹಾಗೆ ಮಲ್ಕೊಳ್ಳೋದ್ರಿಂದ ಆ ಮೇಕಪ್ ರೆಸಿಡ್ಯೂ ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ನ ಕ್ಲಾಗ್ ಮಾಡಿ ಆ್ಯಕ್ನಿನ ಕಾಸ್ ಮಾಡುತ್ತೆ. ಇದರಿಂದ ನಿಮ್ಮ ಸ್ಕಿನ್ ಕೂಡ ಇರಿಟೇಟ್ ಆಗುತ್ತೆ. ಸೊ ಮಲ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಸ್ಕಿನ್ನ ಡಬಲ್ ಕ್ಲೆನ್ಸ್ ಮಾಡಿ ಮಲ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಿಸ್ಟೇಕ್ ನಂಬರ್ 4. ಪ್ರಾಡಕ್ಟ್ಸ್ನ ತುಂಬ ಫಾಸ್ಟಾಗಿ ಚೇಂಜ್ ಮಾಡೋದು. ಸ್ಕಿನ್ ಕೇರ್ಗೆ ಟೈಮ್ ಬೇಕು. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ರಿಸಲ್ಟ್ ಬರೋಲ್ಲ. ಯಾವುದೇ ಸ್ಕಿನ್ ಕೇರ್ ಮಾಡಿದ್ರೂ 2 to 3 ವೀಕ್ಸ್ ವೆಯ್ಟ್ ಮಾಡಬೇಕು ರಿಸಲ್ಟ್ಸ್ಗೆ. ಪೇಷನ್ಸ್ ಇಲ್ಲ ಅಂದರೆ ಸ್ಕಿನ್ ಕೇರ್ ಇಸ್ ಅ ವೇಸ್ಟ್. ಇನ್ಸ್ಟೆಂಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ಸ್ಕಿನ್ ಕೇರ್ ಇಸ್ ನಾಟ್ ಮ್ಯಾಜಿಕ್, ಇಟ್ ಟೇಕ್ಸ್ ಟೈಮ್. ಮಿಸ್ಟೇಕ್ ನಂಬರ್ 5. ನಾಟ್ ನೋಯಿಂಗ್ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ ಟೈಪ್ ಗೊತ್ತಿಲ್ಲ ಅಂದರೆ ಯು ವಿಲ್ ಎಂಡ್ ಅಪ್ ಯೂಸಿಂಗ್ ರಾಂಗ್ ಪ್ರಾಡಕ್ಟ್ಸ್. ಇದರಿಂದ ನಿಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ನೀವು ಯಾವುದೇ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋ ಮೊದಲು ನಿಮ್ಮ ಸ್ಕಿನ್ ಡ್ರೈ ಇದೆಯಾ, ಕಾಂಬಿನೇಷನ್ ಇದೆಯಾ, ಆಯಿಲಿನ, ನಾರ್ಮಲ್ ಅಂತ ತಿಳ್ಕೊಳ್ಳಿ. ಆಮೇಲೆ ಕರೆಕ್ಟ್ ಪ್ರಾಡಕ್ಟ್ನ ಚೂಸ್ ಮಾಡಿ. ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಏನು ರೂಟೀನ್ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೇ ಬೇಕಿದೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ರೂಟೀನ್ನ ಸಿಂಪಲಾಗಿ ಇಡಿ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೋ ಆ ಪ್ರಾಡಕ್ಟ್ನ ಚೂಸ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿ ಕನ್ಸಿಸ್ಟೆಂಟ್. ಆನೆಸ್ಟ್ಲಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಗೈಸ್. ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇವೆಲ್ಲ ಸ್ಕಿನ್ ಕೇರ್ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿದರೆ ನಿಮ್ಮ ಸ್ಕಿನ್ ಕೇರ್ ಡೆಫಿನೆಟಾಗಿ ವರ್ಕ್ ಆಗೇ ಆಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ಮಿಸ್ಟೇಕ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ನಾನು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.